ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಜಂಗಲ್ ನೈಟ್ ರೆಸಾರ್ಟ್ ಅಲ್ಲಿ ನಾವು ಹೊಸ ತರದ ಪ್ರಯತ್ನಕ್ಕೆ ಕೈ ಹಾಕಿದೀವಿ. ಮೊಟ್ಟ ಮೊದಲನೆಯ ಪ್ರಯತ್ನ ಮೌಢ್ಯವನ್ನ ಹೊಡೆದೋಡಿಸಿ ಒಂದು ಬೆಳಕನ್ನ ನೋಡಿ, ಇದು ಅಂಧಕಾರ, ಇಲ್ಲಿ ಬೆಳಕಿದೆ, ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ನಾವು ಯಾವತ್ತಾದ್ರೂ ಮಾಂಸವನ್ನು ತೆಗೆದುಕೊಂಡು ಹೋಗುವಾಗ ಅಥವಾ ಮಾಂಸಾಹಾರವನ್ನು ತೆಗೆದುಕೊಂಡು ಹೋಗುವಾಗ ಅದಕ್ಕೊಂದು ಮೆಣಸಿನಕಾಯಿ ಹಾಕೊಂಡು ತಗೊಂಡು ಹೋಗಿ ಅಥವಾ ರಾತ್ರಿ ತಗೊಂಡು ಹೋಗಬೇಡಿ, ನಿಮ್ಗೆ ಸಮಸ್ಯೆ ಆಗತ್ತೆ ಅಂತ ನಮ್ಮನ್ನ ಹೆದರಿಸಿದರೆ ಕೂಡ ನಾವು ಹೆದರಿದೀವಿ. ನಾವು ಯಾವ ಸಮಯದಲ್ಲಿ ಊಟ ಮಾಡ್ತೀವಿ, ಯಾವ ಆಹಾರವನ್ನ ತಗೋತೀವಿ, ಆ ಸಮಯಕ್ಕೂ ಆಹಾರಕ್ಕೂ ಮತ್ತು ನಮ್ಮ ಸ್ವಭಾವ ಹೇಗೆ ಪರಿವರ್ತನೆ ಆಗೋದಕ್ಕೂ ಲಿಂಕ್ ಇರುತ್ತೆ. ಸೂರ್ಯ ಮುಳುಗಿದ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಕೂಡ ನಿಷಿದ್ಧ ಅಂತ ಹೇಳಿ ಸುಮಾರು ಋಷಿಮುನಿಗಳಾಗ್ಲಿ ಪುರಾಣ ಪುಣ್ಯಕಥೆಗಳಾಗ್ಲಿ ಎಲ್ಲ ವೇದಗಳಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಸೂರ್ಯ ಮುಳುಗಿದ ಮೇಲೆ ನೆಗೆಟಿವ್ ಎನರ್ಜಿಗಳ ಸಂಚಾರ, ನೆಗೆಟಿವ್ ಎನರ್ಜಿಗಳ ಒಂದು ಪವರ್ ಏನಿರುತ್ತೆ ಜಾಸ್ತಿ ಆಗುತ್ತೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಸುಧೀಂದ್ರ ದೇಶಪಾಂಡೆ ಗುರೂಜಿಯವರ ನೇತೃತ್ವದಲ್ಲಿ ಕಳೆದ 7 ವರ್ಷಗಳಿಂದ ನಿಮ್ಮ ಸಮಸ್ಯೆಗಳಿಗೆ, ವೀಕ್ಷಕರ ಸಮಸ್ಯೆಗಳಿಗೆ ಬಹಳ ಸುಲಭವಾದಂಥ, ಬಹಳ ಪ್ರಖರವಾದಂಥ, ನಿಜಕ್ಕೂ ತಟ್ಟೋವಂತಹ ಆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ರೆಮಿಡಿಗಳನ್ನು ಕೊಡ್ತಾ ಇದ್ದೀವಿ, ಪರಿಹಾರಗಳನ್ನು ಹೇಳ್ತಾ ಇದ್ದೀವಿ. ಕೇವಲ ಇಷ್ಟು ಮಾತ್ರ ಅಲ್ಲ, ಪ್ರತಿ ವಾರ ಭವಿಷ್ಯವನ್ನು ಹೇಳ್ತೀವಿ. ಜೊತೆಗೆ ವಿಭಿನ್ನ ಕಾರ್ಯಕ್ರಮಗಳನ್ನು, ಅದರಲ್ಲೂ ಕೂಡ ಪಾಡ್ಕಾಸ್ಟ್ಗಳ ಮೂಲಕ ನಿಮಗೆ ಜ್ಞಾನವನ್ನು ಬೆಳೆಸುವಂಥ, ನಿಮ್ಮ ಮೌಢ್ಯವನ್ನು ಹೋಗಲಾಡಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಬಹಳ ವಿಭಿನ್ನವಾದಂಥ ಕಾರ್ಯಕ್ರಮಗಳ ಮೂಲಕವೇ ಜನಮನ್ನಣೆಯನ್ನು ಗಳಿಸಿರುವಂಥ, ಜನರ ಮನಸ್ಸನ್ನು ಹೊಕ್ಕಿರುವಂಥ ವಾಹಿನಿ ಇವತ್ತು ಇನ್ನೊಂದು ಅದೇ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ಇವತ್ತು ಜಂಗಲ್ ನೈಟ್ ರೆಸಾರ್ಟ್ನಲ್ಲಿದ್ದೀವಿ, ರಾತ್ರಿ ಹೊತ್ತಿನಲ್ಲಿದ್ದೀವಿ. ರಾತ್ರಿ ಅಂದಾಕ್ಷಣ ನಮಗೆಲ್ರಿಗೂ ಒಂದು ಭಯ ಆವರಿಸುತ್ತೆ, ದುಗುಡ ಆವರಿಸುತ್ತೆ, ಸಾಕಷ್ಟು ಸಮಸ್ಯೆಗಳು ಕಾಡೋದಕ್ಕೆ ಶುರು ಮಾಡ್ತವೆ. ನೀವೇ ಅನೇಕರು, ನಮ್ಮ ವೀಕ್ಷಕರು ಅನೇಕರು, ನಮಗೂ ಭಯ ಆಗತ್ತೆ. ರಾತ್ರಿ ಅಂದರೆ ಗಂಡನನ್ನು ಹೊರಗಡೆ ಕಳಿಸೋದಕ್ಕೆ ಅಥವಾ ಕರ್ಕೊಂಡು ಹೋಗೋದಕ್ಕೆ, ನಮಗೂ ಹೋಗೋದಕ್ಕೆ ಭಯ ಆಗತ್ತೆ. ಸಾಕಷ್ಟು ಸಮಸ್ಯೆಗಳು ನಮಗೆ ಕಾಡ್ತವೆ. ಗುರೂಜಿ ಏನಾದರೂ ಪರಿಹಾರ ಹೇಳಿ ಅಂತ ಕೇಳ್ತೀರಿ. ಅಂಥವರಿಗೋಸ್ಕರ ವಿಶೇಷವಾದಂಥ ಸಂಚಿಕೆ ಇವತ್ತಿನ ಈ ಸಂಚಿಕೆ. ಈ ಪಾಡ್ಕಾಸ್ಟ್ನಲ್ಲಿ ನನ್ನನ್ನು ಜೊತೆ ಆಗ್ತಾ ಇದ್ದಾರೆ ಸ್ವತಃ ಸುಧೀಂದ್ರ ದೇಶಪಾಂಡೆ ಗುರೂಜಿಯವರು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಈ ಒಂದು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಮೊಟ್ಟ ಮೊದಲನೆಯ ಪ್ರಯತ್ನ ಅಂತ ಹೇಳಿ ನಾವು ರಾತ್ರಿಯ ಹೊತ್ತಲ್ಲಿ, ಅದು ಕೂಡ ಈಗ ಸರಿಯಾಗಿ 12 ಗಂಟೆ ಆಗ್ತಾ ಇದೆ, ಮಧ್ಯರಾತ್ರಿ, ಒಂದು ಹೊಸ ಥರದ ಟಾಪಿಕ್ ತಗೊಂಡು ನಮ್ಮ ಯೂಟ್ಯೂಬ್ ಲೋಕದಲ್ಲೇನೆ ಒಂದು ಸಂಚಲನ ಅಂತ ಹೇಳ್ಬೋದು. ಮೊಟ್ಟ ಮೊದಲನೆಯ ಪ್ರಯತ್ನ ಅದು. ನೋಡಿ, ನಾವು ಇಟ್ಕೊಂಡಂಥ ಟಾಪಿಕ್ ನಾನ್ ವೆಜ್. ಇದನ್ನ ರಾತ್ರಿ ಹೊತ್ತು ತೆಗೆದುಕೊಂಡು ಹೋಗುವಾಗ ಕೆಲವೊಂದು ನಮಗೆ ಆತಂಕಗಳಿರುತ್ತೆ. ಇದ್ರ ಮೇಲೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಒಳ್ಳೆಯ ಒಂದು ಅದೇನು ಹೇಳ್ತಾರಲ್ಲ, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂತಹ ಟಾಪಿಕ್ ಇದು. ನೀವು ಆಗ್ಲೇ ಹೇಳ್ತಾ ಇದ್ರಿ, ಮೌಢ್ಯವನ್ನ ಹೊಡೆದೋಡಿಸಿ ಒಂದು ಬೆಳಕನ್ನ ನೋಡಿ, ಇದು ಅಂಧಕಾರ, ಇಲ್ಲಿ ಬೆಳಕಿದೆ, ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕಾರ್ಯಕ್ರಮ ಇದು. ಅಂಧಕಾರವನ್ನು ಹೊಡೆದೋಡಿಸಿ ಬೆಳಕನ್ನ ಹೊತ್ತಿಸುವಂಥದ್ದು. ಖುಷಿ ಆಗ್ತಾ ಇದೆ. ಒಂದು ಮಾಧ್ಯಮ ಲೋಕದಲ್ಲಿ, ಯೂಟ್ಯೂಬ್ ಜಗತ್ತು, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಈ ಜಂಗಲ್ ನೈಟ್ ರೆಸಾರ್ಟ್ ಅಲ್ಲಿ ನಾವು ಹೊಸ ತರದ ಪ್ರಯತ್ನಕ್ಕೆ ಕೈ ಹಾಕಿದೀವಿ. ಮೊಟ್ಟ ಮೊದಲನೆಯ ಪ್ರಯತ್ನ. ಈ ಪ್ರಯತ್ನಕ್ಕೆ ನಮ್ಮ ಸ್ವಾಮಿ ಕೊರಗಜ್ಜನವರ ಕೃಪೆ ಆಶೀರ್ವಾದ ಇರಲಿ, ಎಲ್ಲ ಭಕ್ತರಿಗೂ ಒಳ್ಳೇದಾಗ್ಲಿ, ವೀಕ್ಷಕರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮುಕ್ತ ಹೃದಯದಿಂದ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀವಿ. ಗುರುಜಿ, ಆಗ್ಲೇ ನೀವು ಹೇಳಿದ್ರಿ ಮಧ್ಯರಾತ್ರಿಯಲ್ಲಿ ಇದೀವಿ ನಾವು. ರಾತ್ರಿ ಅಂತ ಹೇಳಿದ ತಕ್ಷಣನೇ ಒಂದು ಭಯ, ಒಂದು ದುಗುಡ ಅನ್ನೋದು ಬಂದೇ ಬರುತ್ತೆ. ಅನೇಕರಲ್ಲಿ ಈ ಭಯ ಅಂತೂ ಇದ್ದೇ ಇರುತ್ತೆ. ಆ ಭಯಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದ್ದಾವೆ. ಜೊತೆಗೆ ಆಹಾರ ಪದ್ಧತಿಯ ಬಗ್ಗೆ ಹೇಳಿದ್ರಿ. ರಾತ್ರಿ ಹೊತ್ತಲ್ಲಿ ಆಹಾರಗಳನ್ನು ತೆಗೆದುಕೊಂಡು ಹೋಗೋದು. ನಾನೊಂದು ಸುಮ್ಮನೆ ಸರ್ಚ್ ಮಾಡ್ತಾ ಇದ್ದೆ ಗೂಗಲಲ್ಲಿ, ಒಂದು 15% ಮಾತ್ರ ಇಡೀ ಜಗತ್ತಿನಲ್ಲಿ ವೆಜಿಟೇರಿಯನ್ಸ್ ಇದ್ದಾರೆ, ಅಂದರೆ ಶಾಕಾಹಾರಿಗಳಿದ್ದಾರೆ. ಉಳಿದಂಥ 85% ಜನ ನಾನ್ ವೆಜಿಟೇರಿಯನ್ಸ್ ಇದ್ದಾರೆ, ಮಾಂಸಾಹಾರಿಗಳಿದ್ದಾರೆ. ನಾವು ಯಾವತ್ತಾದ್ರೂ ಮಾಂಸವನ್ನು ತೆಗೆದುಕೊಂಡು ಹೋಗುವಾಗ ಅಥವಾ ಮಾಂಸಾಹಾರವನ್ನು ತೆಗೆದುಕೊಂಡು ಹೋಗುವಾಗ ಅದಕ್ಕೊಂದು ಮೆಣಸಿನಕಾಯಿ ಹಾಕೊಂಡು ತಗೊಂಡು ಹೋಗಿ ಅಥವಾ ರಾತ್ರಿ ತಗೊಂಡು ಹೋಗಬೇಡಿ, ನಿಮ್ಗೆ ಸಮಸ್ಯೆ ಆಗತ್ತೆ ಅಂತ ನಮ್ಮನ್ನು ಹೆದರಿಸಿದರೆ ಕೂಡ ನಾವು ಹೆದರಿದೀವಿ ಕೂಡ. ಅದು ನಿಜಾನೂ ಹೌದು. ಯಾಕೆ ಹೀಗಾಗತ್ತೆ?
ಜೊತೆಗೆ ಈ ಮಾಂಸಾಹಾರವನ್ನ ತೆಗೆದುಕೊಂಡು ಹೋಗುವಾಗ ಮೆಣಸಿನಕಾಯಿಯನ್ನೇ ಯಾಕೆ ಹಾಕಬೇಕು? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ನಮ್ಮ ಈ ಒಂದು ಪ್ರಶ್ನೆ ಏನಿದೆ ಇದರ ಹಿಂದೆ ಲಕ್ಷಾಂತರ ಜನರ ಒಂದು ಪ್ರಶ್ನೆನೂ ಕೂಡ ಇದೆ. ನನಗಂತೂ ಬಹಳ ಖುಷಿ ಆಯಿತು. ಇದಕ್ಕೆ ಉತ್ತರ ಕೊಡೋದಕ್ಕಂತೂ ಸಾಕಷ್ಟು ವಿಷಯ ವಸ್ತು ಇದೆ. ಇದರ ಮೂಲಕ ನಾನೊಂದು ಕತೆ ಕೂಡ ಹೇಳ್ತೀನಿ ಮುಂದೆ. ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲಿಗೆ ನಾವು ಆಹಾರ ಪದ್ಧತಿಯ ಮೇಲೆ ವೈಜ್ಞಾನಿಕವಾಗಿ ಒಂದು ಜ್ಯೋತಿಷ್ಯ ಶಾಸ್ತ್ರದ ಆಯಾಮದಿಂದ ವಾಸ್ತುಶಾಸ್ತ್ರ ಇರಬಹುದು, ಪುರಾಣ ಎಲ್ಲವನ್ನ ನಾವು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡೋಣ. ಕೇವಲ ಆಧ್ಯಾತ್ಮ ಅಂತಂದ್ರೆ, ಜ್ಯೋತಿಷ್ಯ ವಾಸ್ತು ಅಂತಂದ್ರೆ ಒಂದು ವರ್ಗದ ಪ್ರೇಕ್ಷಕರಿಗೆ ಬಹುಶಃ ಬೇಜಾರಾಗ್ಬೋದು. ಇದಕ್ಕೆ ವೈಜ್ಞಾನಿಕ ವಿಶ್ಲೇಷಣಾ ಆ ದೃಷ್ಟಿಕೋನವನ್ನ ಕೊಟ್ಟಾಗ್ಲೂ ಕೂಡ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅದನ್ನ ನಾವು ನೋಡ್ತಾ ಬಂದಾಗ ಆಹಾರ ಪದ್ಧತಿಯಲ್ಲಿ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ 3 ರೀತಿಯ ಆಹಾರ ಪದ್ಧತಿ ಇರುತ್ತೆ, ಫುಡ್ ಹ್ಯಾಬಿಟ್ಸ್ ಇರುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು ವಾಸ್ತೇವ್ ಅವರೇ, ನಾವು ಯಾವ ಸಮಯದಲ್ಲಿ ಊಟ ಮಾಡ್ತೀವಿ, ಯಾವ ಆಹಾರವನ್ನ ತಗೋತೀವಿ, ಆ ಸಮಯಕ್ಕೂ ಆಹಾರಕ್ಕೂ ಮತ್ತು ನಮ್ಮ ಸ್ವಭಾವ ಹೇಗೆ ಪರಿವರ್ತನೆ ಆಗೋದಕ್ಕೂ ಲಿಂಕ್ ಇರುತ್ತೆ. ರಾತ್ರಿ ಸೂರ್ಯ ಮುಳುಗಿದ್ಮೇಲೆ ಈ ಒಂದು ಪಾಯಿಂಟ್ ಅನ್ನ ನಾನು ಇಲ್ಲಿ ಒತ್ತಿ ಹೇಳಲೇಬೇಕು. ಇದು ಬಹುಶಃ ಸಾಕಷ್ಟು 99.99% ವೆಜ್ ಊಟ ಮಾಡುವಂತಹ ವೀಕ್ಷಕರಿಗೂ ಕೂಡ ಗೊತ್ತಿಲ್ಲ. ಸೂರ್ಯ ಮುಳುಗಿದ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಕೂಡ ನಿಷಿದ್ಧ ಅಂತ ಹೇಳಿ ಸುಮಾರು ಋಷಿಮುನಿಗಳಾಗ್ಲಿ ಪುರಾಣ ಪುಣ್ಯಕಥೆಗಳಾಗ್ಲಿ ಎಲ್ಲ ವೇದಗಳಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರಂತೆ. ನಾನ್ ವೆಜ್ ಆಮೇಲೆ ಬರೋಣ ಆ ವಿಷಯಕ್ಕೆ. ಯಾಕೆ ಸೂರ್ಯ ಮುಳುಗಿದ ಮೇಲೆ ನೆಗೆಟಿವ್ ಎನರ್ಜಿಗಳ ಸಂಚಾರ, ನೆಗೆಟಿವ್ ಎನರ್ಜಿಗಳ ಒಂದು ಪವರ್ ಏನಿರುತ್ತೆ ಜಾಸ್ತಿ ಆಗುತ್ತಂತೆ. ಈವನ್ ಈರುಳ್ಳಿ ಬೆಳ್ಳುಳ್ಳಿಯಲ್ಲೂ ಕೂಡ ಆ ಒಂದು ತಾಮಸಿಕ ಗುಣ ಇರೋದ್ರಿಂದ ಅದಕ್ಕೂ ಕೂಡ ನಿಷಿದ್ಧ ಮಾಡಿದ್ದಾರೆ. ಹಾಗಾಗಿ ರಾಜಸಿಕ ನೋಡಿ, ರಾತ್ರಿ ಹೊತ್ತು ನಾವು ಆಹಾರವನ್ನ ಸೇವನೆ ಮಾಡೋದ್ರಿಂದ ನಮಗೆ ಎಗ್ರೆಷನ್, ಅದು ಈರುಳ್ಳಿ ಬೆಳ್ಳುಳ್ಳಿಗೆ ಹಾಗಿರ್ಬೇಕಾದ್ರೆ ಇನ್ನ ನಾನ್ ವೆಜ್ಗೆ ಹೇಗೆ ಎಷ್ಟು ಒಂದು ತಾಮಸಿಕ ಅಗ್ರೆಷನ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಆ ಒಂದು ಸಮಯ ಮತ್ತು ಆಹಾರ ಪದ್ಧತಿ ಅದನ್ನ ಲಿಂಕ್ ಮಾಡ್ತಾರೆ, ರಾಜಸಿಕ, ತಾಮಸಿಕ, ಸಾತ್ವಿಕ ಅಂತ ಹೇಳಿ. ಈಗ ಮೊದಲಿಗ ನಾವು ಸಾತ್ವಿಕ ಆಹಾರ ಪದ್ಧತಿಯನ್ನ ನೋಡೋಣ. ನಿಮ್ಮ ಅಂದಾಜಿಗೆ, ನಿಮ್ಮ ಒಂದು ಇದಕ್ಕೆ ತಕ್ಕ ಹಾಗೆ ಮೊದಲಿಗೆ ನಾವು ಸಾತ್ವಿಕ ಆಹಾರದ್ದೇ ನೋಡೋಣ. ಸಾತ್ವಿಕ ಆಹಾರ ಅಂದ್ರೆ ನಿಮ್ಮ ಇಮ್ಯಾಜಿನೇಷನ್ಗೆ, ಈಗ ನಿಮ್ಮ ಥಾಟ್ಗೆ ಯಾವ್ದಾದ್ರು ಒಂದು 2 ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸಾತ್ವಿಕ ಆಹಾರ ತರಕಾರಿಗಳಲ್ಲಿ ತರಕಾರಿ ಸೇವನೆ, ಹಣ್ಣು ಹಂಪಲು ಸೇವನೆ, ಎಕ್ಸಾಕ್ಟ್ಲಿ, ಶಾಂತವಾಗಿ ಇರೋವಂಥದ್ದು, ಡೈಜೆಷನ್ ಆಗುವಂಥದ್ದು. ಪರ್ಫೆಕ್ಟ್ ಆಗಿ ಹೇಳಿದ್ರಿ ನೀವು. ನೋಡಿ, ಹೆಸರಲ್ಲೇ ಸಾತ್ವಿಕ ಆಹಾರ ಅಂತ ಇದೆ, ಸಾತ್ವಿಕ ಗುಣ. ಇವುಗಳು ಏನಂತಂದ್ರೆ ನಮಗೆ ನೋಡಿ, ಪುರಾಣಗಳಲ್ಲಿ ವೇದಗಳಲ್ಲಿ ಎಷ್ಟು ನೀಟಾಗಿ ವರ್ಣನೆ ಮಾಡಿದ್ದಾರೆ ಅಂತಂದ್ರೆ, ಸಾತ್ವಿಕ ಆಹಾರದ ಸೇವನೆಯಿಂದ ಮುಖದಲ್ಲಿ ಸ್ನಿಗ್ಧತೆ, ಮುಗ್ಧತೆ ಮತ್ತು ಜೀವನದಲ್ಲಿ ಸ್ಥಿರತೆ. ಹೇಳ್ತಿರ್ತಾರಲ್ಲ ನೋಡಿ, ಅವರೆಷ್ಟು ಕೂಲ್ ಆಗಿದ್ದಾರೆ, ಕಂಪೋಸ್ಡ್ ಆಗಿದ್ದಾರೆ, ಕಾಮ್ ಆಗಿದ್ದಾರೆ. ನೋಡಿದ್ರೆ ಅವ್ರನ್ನ ನೋಡ್ತಾನೆ ಇರ್ಬೇಕು, ಅವ್ರ ಪಕ್ಕ ಕೂತು ಮಾತಾಡ್ಬೇಕು ಅನ್ಸುತ್ತೆ ಅಂತ ಹೇಳಿ. ಆ ಒಂದು ಸ್ನಿಗ್ಧತೆ, ಮುಗ್ಧತೆ, ಒಂದು ಕೂಲ್ನೆಸ್, ಕಾಮ್ನೆಸ್ ಅನ್ನ ನಮಗೆ ಕೊಡುವಂತಹದ್ದೇ ಈ ಸಾತ್ವಿಕ ಆಹಾರ ಪದ್ಧತಿ. ಒಂದು ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶುಚಿ, ಬ್ರಹ್ಮಚರ್ಯ, ಅಹಿಂಸೆ ಮತ್ತು ಸತ್ಯಪ್ರಿಯತೆ, ಮಾನಸಿಕ ಪ್ರಸನ್ನತೆ, ಮೌನ, ಭಾವಶುದ್ಧಿ ಇವೆಲ್ಲ ಸಾತ್ವಿಕತೆಯ ಲಕ್ಷಣಗಳು ಅಂತ ಹೇಳ್ತಾರೆ. ನೀವು ಹೇಳ್ತಾ ಇದ್ರಿ ಆಗ್ಲೇ, ತರಕಾರಿ, ಹಣ್ಣು ಹಂಪಲು ಇವೆಲ್ಲ ಸಾತ್ವಿಕ ಆಹಾರದಲ್ಲೇ ಬರುತ್ತೆ. ಬಾಳೆಹಣ್ಣು, ತುಪ್ಪ, ದ್ರಾಕ್ಷಿ, ಮಾವು, ಕಿತ್ತಳೆ, ಬಟಾಣಿ, ತೆಂಗಿನಕಾಯಿ, ಆಲೂಗಡ್ಡೆ, ಕೋಸು, ಸೌತೆ, ಕುಂಬಳ, ಪೇರಲ, ಗೋಧಿ, ಅಕ್ಕಿ, ಜೇನು, ಕಲ್ಲು ಸಕ್ಕರೆ, ಶುಂಠಿ, ಕಾಳುಮೆಣಸು, ಸುಮಾರು ಲಿಸ್ಟ್ಗಳನ್ನ ಕೊಡ್ತಾ ಹೋಗ್ಬೋದು. ಇದು ಸಾತ್ವಿಕ ಆಹಾರ ಪದ್ಧತಿಯ ಒಂದು ವಿಧಾನ ಮತ್ತು ಲಕ್ಷಣಗಳನ್ನ ಇಲ್ಲಿ ನಾವು ಉಲ್ಲೇಖ ಮಾಡಬಹುದು. ಇನ್ನ ರಾಜಸ ಆಹಾರ ಅಂದ್ರೇನು? ರಾಜಸ ಮತ್ತು ತಾಮಸಿಕ ಆಹಾರ ಅಂದ್ರೆ ಕೆಲವ್ರಿಗೆ ಏನಿರುತ್ತೆ ಅಂದ್ರೆ ತುಂಬಾ ಅಗ್ರೆಷನ್ ಅಂತ. ಇಲ್ಲಿ ಒಂದು ನೋಡಿ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ. ರಾಜಸ ಆಹಾರ ಪದ್ಧತಿಯಲ್ಲೂ ಕೂಡ ವೆಜ್ ಬರುತ್ತೆ, ಅದು ಅಗ್ರೆಷನ್ನೇ. ಅದು ಯಾವ ರೀತಿ ಅಗ್ರೆಷನ್ ಅಂತ ನಾನು ಹೇಳ್ತೀನಿ ನಿಮ್ಗೆ. ಕಹಿ, ಹುಳಿ, ಉಪ್ಪು, ಖಾರ ಅತಿಯಾಗಿರುವಂಥದ್ದು. ಈಗ ನಾನು ಈಗಿನ ಟ್ರೆಂಡ್ಗೆ ನಾನು ಲಿಂಕ್ ಮಾಡ್ತೀನಿ. ನಾವು ಹೋಗ್ತಾ ಇರ್ತೀವಿ, ರೋಡಲ್ಲಿ ಹೋಗ್ತಾ ಇರ್ತೀವಿ, ರೋಡ್ ಸೈಡ್ ಅಲ್ಲಿ, ಮಾರ್ಕೆಟ್ ಅಲ್ಲೆಲ್ಲ ತುಂಬಾ ಒಂದು ಸ್ಟ್ರಾಂಗ್ ಆಗಿ
ರೆಡ್ ಕಲರ್ ಕೆಂಪು ಕಾಣಿಸ್ತಾ ಇರುತ್ತೆ, ಒಂದು ರೀತಿ ಮಸಾಲಾ ಭರಿತ, ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ. ಯಾವುದು ನೋಡೋದಕ್ಕೆ ತುಂಬಾ ಅಗ್ರೆಷನ್ ಆಗಿ ಫುಡ್ ಕಲರ್ ಹಾಕಿರ್ತಾರೆ, ಅಜಿನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಫಳಫಳ ಅಂತ ಹೊಳಿತಾ ಇರುತ್ತೆ, ತಿಂದೇ ಬಿಡೋಣ ಅನ್ಸುತ್ತೆ. ಅದು ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ್ದ? ಕೆಟ್ಟದೆ. ಎಸ್, ಯಾವುದು ಅಗ್ರೆಸಿವ್ ಆಗಿ ಇರುತ್ತೆ ಅಷ್ಟೇ ಬೇಗ ಅದು ನಮ್ಮ ಹೊಟ್ಟೆಗೆ ತೊಂದರೆ ಕೊಡುವಂತ. ಹೀಗೆ ಇದರಲ್ಲಿ ಕಹಿ, ಹುಳಿ, ಉಪ್ಪು, ಖಾರ ಅತಿಯಾಗಿರುವಂತದ್ದು ಒಣಗಿದ ದಾಹವನ್ನ ಉಂಟು ಮಾಡುವಂತದ್ದು ಅಂತ. ಒಂದು ನಾನು ನಿಮಗೆ ಸಾಮಾನ್ಯವಾಗಿ ಎಕ್ಸಾಂಪಲ್ ಹೇಳ್ತೀನಿ. ಇಡ್ಲಿ, ದೋಸೆ ನಾವೇನ್ ತಿಂತೀವಿ ಅದರಲ್ಲಿ ಉದ್ದಿನ ಬೇಳೆ ಪ್ರಮಾಣ ಅಂತೂ ಇದ್ದೇ ಇರುತ್ತೆ. ಹೌದು, ನಿಮ್ಮ ಗಮನಕ್ಕೂ ಬಂದಿರುತ್ತೆ ಅನ್ಕೊಂಡಿದೀನಿ. ಸ್ವಲ್ಪ ನಾವು ಜಾಸ್ತಿ ದೋಸೆ, ಇಡ್ಲಿ ಅತಿಯಾಗಿ ತಿಂದಾಗ ದಾಹ ಆಗತ್ತೆ ನಮ್ಗೆ. ಹೌದು, ಜಳನೂ ಬರುತ್ತೆ. ಹಾ, ಎಸ್. ನೀರು ನೋಡಿ, ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ದಾಹ ಉಂಟು ಮಾಡುತ್ತಂತೆ ರಾಜಸಿಕ ಆಹಾರ. ಹಾಗಾಗಿ ಅದು ದುಃಖ, ಶೋಕ, ರೋಗ ಹಂಗಂತ ಹೇಳಿ ನಮ್ಗೆ ಇಡ್ಲಿ ದೋಸೆ ತಿಂದ್ರೆ ಶೋಕ, ದುಃಖ, ರೋಗ ಅಂತಲ್ಲ. ಇತಿಮಿತಿ ಇರ್ಬೇಕು. ಯಾವುದೇ ಆಹಾರ ತಗೊಂಡ್ರು ಇತಿಮಿತಿ ಇದ್ದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಎಲ್ಲವೂ ಆರೋಗ್ಯ ಒಳ್ಳೇದು. ಅದು ಮೀರ್ತು ಅಂದಾಗ ಶೋಕ, ದುಃಖ, ರೋಗ ಅಂತಂದ್ರೆ ಹುಳಿ ಅತಿಯಾದಾಗ ಏನ್ ಹೇಳಿ ಅಪಚಿನ, ಪಿತ್ತ, ವಾಮಿಟಿಂಗ್ ಸೆನ್ಸೇಷನ್, ತಲೆನೋವು ಎಲ್ಲ ಬರುವಂತದ್ದು. ಅದೇ ರೀತಿ ಇದರಲ್ಲಿ ರಾಜಸ ಆಹಾರದಲ್ಲಿ ಮೀನು, ಮೊಟ್ಟೆ, ಮೆಣಸಿನಕಾಯಿ, ಚಟ್ನಿ, ಹಿಂಗು, ಉಪ್ಪಿನಕಾಯಿ, ಸಾಸಿವೆ, ಹುಣಸೆ ಹಣ್ಣು ಎಲ್ಲ ಹುಳಿ ಪದಾರ್ಥ, ಟೀ, ಕಾಫಿ, ಕೋಕೋ, ಮಸಾಲೆ ಪದಾರ್ಥ, ಅನಾನಸ್, ಎಳ್ಳು, ಮೊಸರು, ಈರುಳ್ಳಿ ರಾಜಸ ಪದಾರ್ಥದಲ್ಲಿ ಸೇರಿಸ್ತಾರೆ. ಇನ್ನ ತಾಮಸಿಕ ಆಹಾರ ಪದಾರ್ಥಕ್ಕೆ ಬಂದ್ರೆ ನಿಮ್ಗೇನ್ ಅನ್ಸುತ್ತೆ, ಈಗಿನ ಕಾಲದಲ್ಲಿ ಯಾವ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನಾವು ಕೊಡ್ತಾ ಇದ್ದೀವಿ ಅಂತ? ಮಾಂಸಾಹಾರಕ್ಕೆ ಕೊಡ್ತಿದೀವಿ. ತಾಮಸಿಕ ಆಹಾರ, ಹೌದು ಹೌದು ಹೌದು, ಮಾಂಸಾಹಾರ. ಮತ್ತೆ ಇನ್ನು ಕೆಲವೊಂದು ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ತಾಮಸಿಕ ಆಹಾರದಲ್ಲಿ ಅಂತಂದ್ರೆ ಹಿಂದಿನ ದಿನದ ಪ್ರೀವಿಯಸ್ ಫುಡ್, ಒಣಗಿದ, ದುರ್ಗಂಧದಿಂದ ಕೂಡಿದ, ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ವೇದಗಳಲ್ಲಿ ಉಲ್ಲೇಖ ಕೊಟ್ಟಿದ್ದಾರೆ ನೋಡಿ. ಹಳಸಿದ, ತಂಗಳಾದ, ದೇಹ ಮತ್ತು ಮನಸ್ಸಿಗೆ ಜಡತ್ವವನ್ನ ತರುತ್ತಂತೆ ಈ ತಾಮಸಿಕ ಆಹಾರ. ಅಶಿಸ್ತು, ನಮ್ಮಲ್ಲಿ ಅಶಿಸ್ತನ್ನ ಹುಟ್ಟುಹಾಕತ್ತಂತೆ, ದುಶ್ಚಟಗಳನ್ನ ಹೆಚ್ಚು ಮಾಡುತ್ತಂತೆ. ಮತ್ತೆ ಅಗ್ರೆಸಿವ್ನೆಸ್, ದಿಸ್ ಇಸ್ ವೆರಿ ಡೇಂಜರಸ್, ವೆರಿ ಡೇಂಜರಸ್. ಅಗ್ರೆಸಿವ್ನೆಸ್ ಇದನ್ನ ನಾನು ವಿಶೇಷವಾಗಿ ಈಗ ಒತ್ತಿ ಹೇಳಬೇಕು. ಈಗ ಸರಿಸುಮಾರು ಮಧ್ಯರಾತ್ರಿ 12:30 ಆಗಿದೆ ಟೈಮ್. ಹೌದು, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಮಧ್ಯರಾತ್ರಿ 12:30 ಕೂತ್ಕೊಂಡು ದೇವರ ಸತ್ಯವಾಗಿ, ದೇವರ ಪ್ರಮಾಣವಾಗಿ, ದೇವರ ಸಾಕ್ಷಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಸಾತ್ವಿಕ ಕೆಲಸದ ಪದ್ಧತಿ. ಇನ್ನ ಕೆಲವೊಬ್ರು ಇರ್ತಾರೆ, ಅವರಿಗೆ ಹಾರ್ಡ್ ವರ್ಕ್ ಬೇಡ, ನಮ್ಮ ಸರಿ ಪ್ರಮಾಣದಲ್ಲಿ, ನಮ್ಮ ಒಂದು ನ್ಯಾಯಯುತವಾಗಿ ಮೆಂಟಲ್ ಎಬಿಲಿಟಿ, ಇಂಟೆಲೆಕ್ಚುಯಲ್ ಅದನ್ನು ಬಳಸ್ಕೊಂಡು ಕೆಲಸ ಮಾಡುವಂತಹ ಒಂದು ಸಾಮರ್ಥ್ಯ ಆಗ್ಲಿ, ಕೆಪಬಿಲಿಟಿ ಆಗ್ಲಿ ಇರಲ್ಲ. ನೀವು ಬೆಳಿತಿದ್ದೀರಾ, ನೀವು ಮೇಲಕ್ಕೆ ಬರ್ತಿದ್ದೀರಾ, ಕಾಲ್ ಹಿಡಿದು ಎಳೆಯೋದು, ಜಗ್ಗೋದು, ಅಗ್ರೆಸಿವ್ನೆಸ್ ನೋಡಿ. ನಾನು ಅಲ್ಲಿಗೆ ಲಿಂಕ್ ಮಾಡ್ತೀನಿ. ಅದರ ಅರ್ಥ ಏನು ಅಂತಂದ್ರೆ ದೇ ಆರ್ ಮೋರ್ ಅಗ್ರೆಸಿವ್ ಇನ್ ಹಾಳು ಮಾಡೋದ್ರಲ್ಲಿ. ಅಂದ್ರೆ ಮನುಷ್ಯನ ನಡವಳಿಕೆಗಳು ಅವ್ನು ಸೇವಿಸುವಂತ ಆಹಾರ ಪದ್ಧತಿ ಮಾಡಿ ಕಾಂಪಿಟೇಷನ್ ಮಾಡಿ, ನೀವು ನಮ್ಮ ತರ ಹಗಲು ರಾತ್ರಿ ಕೆಲಸ ಮಾಡಿ, ನೀವು ಮುಂದೆ ಬನ್ನಿ, ಅದಿಲ್ಲ ನೋಡಿ. ಅದ್ರ ಹಿಂದಿನ ತಾತ್ಪರ್ಯವೂ ಹೆಂಗಿರುತ್ತೆ ಅಂತಂದ್ರೆ, ನಮ್ಮ ಇಂಟೆಲೆಕ್ಚುಯಲ್ ಪ್ರಮಾಣ ಜಾಸ್ತಿ ಆಗ್ಬೇಕು, ಸಾತ್ವಿಕವಾಗಿರ್ಬೇಕು ಅಂತಂದ್ರೆ ಸಾತ್ವಿಕ ವಿಧಾನದಲ್ಲಿ ನಾವು ರೂಢಿಸ್ಕೊಂಡಾಗ ಹೆಲ್ದಿ ಕಾಂಪಿಟೇಷನ್ ಇರುತ್ತೆ, ಹೆಲ್ದಿ ಬೆಳವಣಿಗೆಗಳು ಇರುತ್ತೆ. ಇದು ಒಂದು. ಆಮೇಲೆ ಇನ್ನ ಇದರಲ್ಲಿ ಮಾಂಸ, ಮದ್ಯ, ಬೆಳ್ಳುಳ್ಳಿ, ತಂಬಾಕು, ಕೊಳೆತ ಪದಾರ್ಥ ಎರಡೆರಡು ಬಾರಿ ಬೇಯಿಸ್ತಾರೆ ಆಹಾರ ಪದಾರ್ಥಗಳು, ಅಮಲು ಪದಾರ್ಥ ಇಂಥದ್ದೆಲ್ಲ ಹೇಳ್ತಾರಂತೆ. ಇನ್ನ ಗರಂಡ ಮುನಿ ಅಂತ ಒಬ್ರು ಮುನಿಗಳಿದ್ರು. ಅವರು ತಮ್ಮ ಗರಂಡ ಸಂಹಿತ ಅಂತ ಹೇಳಿ ಗ್ರಂಥವನ್ನ ಬರೆದಿದ್ದಾರೆ. ಅವ್ರು ಹೇಳುವಂತ ಅಂಶ ನನಗೆ ಎಷ್ಟು ಇಂಪ್ರೆಸಿವ್ ಆಯ್ತು ಅಂತಂದ್ರೆ, ನಾವೇನ್ ಮಾಡ್ತೀವಿ ಹೇಳಿ, ಊಟ ಮಾಡ್ಬೇಕಾದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತೀವಲ್ಲ, ಅದು ಹೇಳ್ತಾರೆ ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ಹೇಳಿ. ಆ ಗರಂಡ ಸಂಹಿತೆಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಯಾವಾಗ್ಲೂ ಕೂಡ ಘನ ಆಹಾರ ಹೊಟ್ಟೆಯ ಅರ್ಧ ಭಾಗದಷ್ಟು ಸೇವನೆ ಮಾಡ್ಬೇಕಂತೆ. ಅಂದ್ರೆ ನಾವೇನ್ ಸಾಲಿಡ್ ಫುಡ್ ತಗೋತೀವಿ ಅರ್ಧ ಭಾಗದಷ್ಟು, ಇನ್ನ ಕಾಲು ಭಾಗದಷ್ಟು ನೀರಿಗೆ ಜಾಗ ಬಿಡ್ಬೇಕಂತೆ. ಉಳಿದ 25% ಕಾಲ ಭಾಗ ಸ್ವಲ್ಪ ಈ ವಾಯು ಗಾಳಿ ಓಡಾಡೋದಕ್ಕೆ ನಾವು ಬಿಡ್ಬೇಕಂತೆ.
ನೋಡಿ ಹೆಂಗಿದೆ. ಬಟ್ ನಾವು ಫುಲ್ ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ತೀವಿ, ನೀರಿಗೆ ಮತ್ತೆ ವಾಯುಗೆ ನಾವು ಅವಕಾಶ ಕೊಡಲ್ಲ. ಅಲ್ಲಿ ಕೆಲವೊಂದು ಉದರಕ್ಕೆ ಸಂಬಂಧಂತ ಪಟ್ಟಂತ ರೋಗಗಳು ಜಾಸ್ತಿ ಹೆಚ್ಚಾಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಋಷಿ ಮುನಿಗಳು ಸಂಪ್ರದಾಯ ಬಲ್ಲವರು ಏನ್ ಮಾಡಿಟ್ಟಿದ್ದಾರೆ ಅದನ್ನ ತಿಳ್ಕೋಬೇಕು, ಮಾಡ್ಬೇಕು. ಸುಮ್ನೆ ಇಮಿಡಿಯೇಟ್ಲಿ ನೋಡಿ, ಈ ಅಂಶ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಹೇಳಿ ನೋಡೋಣ. ಹೌದು, ಕಮೆಂಟ್ ಮಾಡುವಂತದ್ದು, ನೆಗೆಟಿವ್ ಕಮೆಂಟ್ ಮಾಡುವಂತದ್ದು. ಯಾಕೆ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ಈ ಆಹಾರ ಪದ್ಧತಿ ಅದು. ಯಾಕೆಂದ್ರೆ ಆಹಾರ ಪದ್ಧತಿ ಮೇಲೆ ಕಮೆಂಟ್ ಮಾಡುವಂತ ಹಕ್ಕು ನನಗಿಲ್ಲ. ಹೌದು, ಯಾರಿಗೂ ಇಲ್ಲ. ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿದೆ. ನಾವು ಮಾಂಸಾಹಾರದ ಬಗ್ಗೆ ಮಾತಾಡೋದು. ಹೌದು ಹೌದು, ಒಂದಷ್ಟು ಗುಣಗಳು ಅದರಲ್ಲಿ ಇರ್ತವೆ ಅಂತ ತಾವು ಹೇಳಿದ್ರಿ, ಅಗ್ರೆಷನ್ ಇರುತ್ತೆ ಅಂತ ಹೇಳಿದ್ರಿ. ಅನೇಕರು ನಮ್ಮ ವೀಕ್ಷಕರು ಮಾಂಸಾಹಾರ ಸೇವನೆ ಮಾಡುವಂತವ್ರು ಇದ್ದಾರೆ. ಸೊ ಅವರಲ್ಲಿ ಒಂದು ಕನ್ಫ್ಯೂಷನ್ ಬರುತ್ತೆ, ಹಾಗಾದ್ರೆ ನಾನು ಏನ್ ತಿನ್ಬೇಕು ಅಂತ, ಎಕ್ಸಾಕ್ಟ್ ನನ್ನ ಆಹಾರ ಹೇಗಿರ್ಬೇಕು ಅಂತ. ಕರೆಕ್ಟ್. ವಿತ್ ಡ್ಯೂ ರೆಸ್ಪೆಕ್ಟ್ ನಾವು, ಯಾಕೆಂತಂದ್ರೆ ಎಲ್ಲರೂ ಕೂಡ ಅವರವರ ಆಹಾರ ಪದ್ಧತಿಗೆ ನಾವು ರೆಸ್ಪೆಕ್ಟ್ ಮಾಡ್ಲೇಬೇಕು. ಖಂಡಿತ. ಆದ್ರೆ ಒಂದು ಏನಾಗುತ್ತೆ ಇಲ್ಲಿ ಅಂತಂದ್ರೆ, ವಿಶೇಷವಾಗಿ ಆ ಆಹಾರ ಪದ್ಧತಿ ಅಂತ ಬಂದಾಗ ಅದಕ್ಕೆ ಮುಂದೆ ಒಂದು ಒಳ್ಳೆ ಕೃಷ್ಣನ ಕಥೆ ಇದೆ. ಅದಕ್ಕೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಹೇಳೋದಕ್ಕೆ. ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ನೀವು ಈ ಎಪಿಸೋಡ್ ಬಿಗಿನಿಂಗ್ ಅಲ್ಲಿ, ಪಾಡ್ಕಾಸ್ಟ್ ಬಿಗಿನಿಂಗ್ ಅಲ್ಲಿ ಕೇಳಿದ್ರಿ, ರಾತ್ರಿ ಹೊತ್ತು ನಾನ್ ವೆಜ್ ತಗೊಂಡು ಹೋಗ್ಬೇಕಾದ್ರೆ ಅದರಲ್ಲಿ ಮೆಣಸು ಹಾಕೊಂಡು ಹೋಗ್ತಾರೆ, ಅದು ಅದ್ರ ಬಗ್ಗೆ ಅಂತ ಹೇಳಿ. ಹೌದು, ನಾನು ನಿಮಗೆ ಕೇಳಿದಾಗ್ಲೇ ಆಗ್ಲೇ ಹೇಳ್ತಾ ಇದ್ದೆ, ನಾವು ಪ್ರಪಂಚದಲ್ಲಿ 85% ನಾನ್ ವೆಜ್ ಸೇವನೆ ಮಾಡುವಂಥವ್ರು ಇದ್ರು ಕೂಡ ನಮ್ಮ ದೇಶ ಅಂತ ತಗೊಂಡಾಗ ಸೌತ್ ಇಂಡಿಯಾದಲ್ಲಿ ಅಂದ್ರೆ ನಾವು ಅತಿ ಹೆಚ್ಚು ಮಾಂಸಾಹಾರ ಸೇವನೆ ಮಾಡ್ತೀವಿ ಅಂತ. ನಮ್ಮಲ್ಲಿ ಅನೇಕರಿದ್ದಾರೆ, ರಾತ್ರಿ ಹೊತ್ತು ತಗೊಂಡು ಹೋಗೋರು, ಎಲ್ಲಾದ್ರೂ ಮನೆಗೆ ತಗೊಂಬಾ ಅಂತ ಹೇಳಿದಾಗ ತಗೊಂಡು ಹೋಗೋರು. ಬಟ್ ಅನೇಕರಿಗೆ ಅದನ್ನ ತಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ, ಫಸ್ಟ್ ಆಫ್ ಆಲ್. ಎರಡನೇದಾಗಿ ತಗೊಂಡು ಹೋದ್ರು ಕೂಡ ಒಂದು ಮೆಣಸಿನ್ಕಾಯಿ ತಗೊಂಡು ಹಾಕೊಂಡು ಹೋಗೋದ್ರಲ್ಲಿ ಅಂತ ಹೇಳ್ತಾರೆ. ಅಥವಾ ವೆಜ್ ಏನಾದ್ರೂ ಆಹಾರ ತಗೊಂಡು ಹೋದಾಗ್ಲೂ ಒಂದು ಇದ್ಲು ಹಾಕೊಂಡು ಹೋಗು ಅಂತ ಹೇಳ್ತಾರೆ. ಯಾಕೆ ಇದು ಅಂತ? ಹೌದು, ಇದು ಮೌಢ್ಯನಾ ಅಥವಾ ಇದು ನಿಜಕ್ಕೂ ಇದೆಯಾ? ಇದರ ಹಿಂದೆ ನಾನು 3-4 ರೀತಿಯ ವಿಶ್ಲೇಷಣೆಗಳನ್ನ ಕೊಡ್ಬೋದು. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದು ಹೇಗಿರುತ್ತೆ ಅಂತಂದ್ರೆ, ಅದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಒಂದು ಎಲ್ಲರಿಗೂ ಗೊತ್ತು, ಬಟ್ ಅದ್ರ ಹಿಂದಿನ ವಿಶ್ಲೇಷಣೆ ಗೊತ್ತಿಲ್ಲ. ಅದನ್ನ ನಾವು ಇವತ್ತು ಫಸ್ಟ್ ಟೈಮ್ ಅದನ್ನ ಡಿಸ್ಕ್ಲೋಸ್ ಮಾಡೋಣ. ಖಂಡಿತ. ಯಾಕೆ ಹಾಕೊಂಡು ನಾನ್ ವೆಜ್ ತಗೋಬೇಕಾದ್ರೆ ನೈಟ್ ಅದ ಬ್ಯಾಗ್ ಅಲ್ಲಿ ಮೆಣಸಿನಕಾಯಿ, ಎಸ್ಪೆಷಲಿ ಕೆಂಪು ಮೆಣಸಿನಕಾಯಿ ಹಾಕ್ತಾರೆ. ಯಾಕೆ ಅಂತ ಹೇಳಿ ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಸೈಂಟಿಫಿಕ್ ಆಗಿ ಅದರದ್ದು ವಿಶ್ಲೇಷಣೆ ಕೊಡ್ತೀನಿ. ರಾತ್ರಿ ಹೊತ್ತು ನೆಗೆಟಿವ್ ಎನರ್ಜಿ ಮತ್ತು ಚಂದ್ರನ ಒಂದು ವಿಶೇಷ ಶಕ್ತಿ ಇರುತ್ತೆ. ಹುಣ್ಣಿಮೆ ದಿವಸ ನೀವು ನೋಡಬಹುದು, ಸಮುದ್ರನೇ ಉಕ್ಕೆ ಇರತ್ತಂತೆ ಚಂದ್ರನ ಶಕ್ತಿಗೆ. ಚಂದ್ರನ ಆಕಾಶದಲ್ಲಿ ಇರ್ಲಿ ಬಿಡ್ಲಿ, ಆ ಚಂದ್ರನ ಶಕ್ತಿ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಆ ಇನ್ಫ್ಲೂಯೆನ್ಸ್ ಆಫ್ ಮೂನ್ ಏನಿರುತ್ತೆ ಅದನ್ನ ವಿಜ್ಞಾನವೂ ಒಪ್ಪುತ್ತೆ, ಜೊತೆಗೆ ಆಧ್ಯಾತ್ಮವೂ ಒಪ್ಪುತ್ತೆ, ಜ್ಯೋತಿಷ, ವಾಸ್ತು ಎಲ್ಲವೂ ಕೂಡ ಅದಕ್ಕೆ ನಾವು ಒಪ್ತೀವಿ, ತಲೆಬಾಗ್ತೀವಿ. ಆ ಚಂದ್ರನ ಇನ್ಫ್ಲೂಯೆನ್ಸ್ ಏನಿರುತ್ತಲ್ಲ, ಅದು ನಾನ್ ವೆಜ್ ಅಥವಾ ವೆಜ್ ಫುಡ್ಗೆ, ಅಂದ್ರೆ ಈಗ ಬ್ಯಾಗಲ್ಲಿ, ಕ್ಯಾರಿ ಬ್ಯಾಗಲ್ಲಿ ನಾವು ಶಾಪಿಂದ ತಗೊಂಡು ಹೋಗ್ತಾ ಇರ್ತೀವಿ, ಹೋಟೆಲಿಂದ ತಗೊಂಡು ಹೋಗ್ತಾ ಇರ್ತೀವಿ, ಅದು ಅದರೊಳಗಡೆ ಸಮ್ಮಿಳಿತ ಆಗುತ್ತೆ ಚಂದ್ರನ ಎನರ್ಜಿ. ಅದನ್ನ ಸ್ವೀಕಾರ ಮಾಡಿದಂತಹ ವ್ಯಕ್ತಿಗೆ ಚಂದ್ರ ಏನ್ ಹೇಳ್ತಾರೆ, ಮನಸ್ಕಾರಕ ಅಂತ ಹೇಳ್ತಾರೆ ಚಂದ್ರನನ್ನ. ಹಂಗಾಗಿ ಅದನ್ನ ಸೇವನೆ ಮಾಡುವಂತಹ ವ್ಯಕ್ತಿಯ ಒಂದು ಮನಸ್ಸಿನ ಏರಿಳಿತ, ಇದಕ್ಕಿದ್ದಂಗೆ ಸಿಟ್ಟು ಬಂದ್ಬಿಡೋದು, ಕೈಗೇನ್ ಸಿಗುತ್ತೆ ಅದನ್ನ ತಗೊಂಡು ಬಿಸಾಕೋದು, ಇಂಥದ್ದೆಲ್ಲ ಆಗುತ್ತೆ ಡೆಫಿನೆಟ್ಲಿ. ಸೊ ಹಾಗಾಗಿ ಚಂದ್ರನ ಒಂದು ಪ್ರಭಾವ ಇರುತ್ತೆ ರಾತ್ರಿಯ ಹೊತ್ತಲ್ಲಿ, ನೆಗೆಟಿವ್ ಶಕ್ತಿಗಳ ಸಂಚಾರ ಇರುತ್ತೆ. ಇದು ಎರಡನೇದು. ಇನ್ನ ಅಗ್ನಿ ನೋಡಿ, ಅಗ್ನಿಯ ಸಾಕ್ಷಾತ್ ಇಲ್ಲಿ ಕೂತಿದೀವಿ ಮುಂದೆ. ಅಗ್ನಿ ಏನು ಅಂದ್ರೆ, ಏನ್ ಹೇಳ್ತಾರೆ ಬಲ್ಲವರು, ತಿಳಿದವರು, ಆಧ್ಯಾತ್ಮ, ವಿಜ್ಞಾನ, ಆಮೇಲೆ ವೈದ್ಯಕೀಯ ಜಗತ್ತು, ಹಗಲು ಹೊತ್ತಿನಲ್ಲಿ ಡೈಜೆಷನ್ ಪವರ್ ಸೂಪರ್ ಆಗಿರುತ್ತೆ. ರಾತ್ರಿ ಸೂರ್ಯ ಮುಳುಗಿದ ನಂತರ ಅಗ್ನಿ ಮಂದ, ಅಂದ್ರೆ ಡೈಜೆಷನ್ ಪವರ್ ಮಂದ ಆಗುತ್ತೆ. ಮಂದ ಇನ್ ದ ಸೆನ್ಸ್ ಸ್ಲೋ ಆಗುತ್ತೆ. ಅದಕ್ಕೆ ನಾನ್ ವೆಜ್ ಸ್ವೀಕಾರ ಮಾಡಬಾರ್ದು 6 ಗಂಟೆ ನಂತರ ಅಂತ ಹೇಳ್ತಾರೆ, ಜೀರ್ಣ ಆಗೋದಿಲ್ಲ. ಎಸ್, ಅದ್ರ ಜೊತೆಗೆ ವೆಜ್ ಅಲ್ಲೂ ಕೂಡ ಕೆಲವೊಂದು ಪದಾರ್ಥ ಇದೆ, ಅದನ್ನು ಕೂಡ ಸ್ವೀಕಾರ. ಮೊಸರು ಸೇವನೆ ಮಾಡೋದಿಲ್ಲ ರಾತ್ರಿ. ಯಾಕಿರಬಹುದು ನಿಮ್ಮ ಮಟ್ಟಿಗೆ? ನನಗೆ ಒಂದ್ ಸ್ವಲ್ಪ ಸ್ಲೋ ಡೈಜೆಷನ್ ಅಂತನ ಇರಬಹುದು. ಅದರ ಹಿಂದೆ ಒಂದು ರೀಸನ್ ಹೇಳ್ತೀನಿ. ಮೊಸರು, ಈ ಒಂದು ಪಾಡ್ಕಾಸ್ಟ್ ನಮಗೆ ಅವಕಾಶ ಸಿಕ್ಕಿದೆ, ಅದನ್ನು ಈ ಕ್ಷಣಕ್ಕೆ ಬಂತು, ಅದನ್ನು ಹೇಳ್ಬಿಡೋಣ. ಮೊಸರು ನೋಡಿ, ಅದು ಹೆಪ್ಪಾಗುತ್ತಲ್ಲ, ಗಟ್ಟಿ ಅಲ್ಲ ಅದು. ಆಯುರ್ವೇದನೂ ಹೇಳುತ್ತೆ, ಆಧ್ಯಾತ್ಮ ಎಲ್ಲವೂ ಕೂಡ. ಮೊಸರನ್ನ ರಾತ್ರಿ ಹೊತ್ತು ಸ್ವೀಕಾರ ಮಾಡೋದ್ರಿಂದ ಅದು ರಕ್ತ ಸಂಚಲನೆಗೆ ಒಂದ್ ರೀತಿ ಗಟ್ಟಿ, ಅದು ಬಿಡಲ್ಲ, ಹೆಪ್ಪಾಗ್ಬಿಡತ್ತೆ. ಸೊ ಹಂಗಾಗಿ ಹೃದಯಕ್ಕೆ, ರಕ್ತ ಸಂಚಾರಕ್ಕೆ ಬಹಳ ಅಪಾಯಕಾರಿ ಅಂತ ಹೇಳಿ ವೈದ್ಯಕೀಯವಾಗಿ ಆ ಒಂದು ಆಧ್ಯಾತ್ಮ ಇರಬಹುದು. ಆಧ್ಯಾತ್ಮದಲ್ಲಿ ಏನ್ ಹೇಳ್ತಾರೆ, ರಾತ್ರಿ ಮೊಸರು ತಿಂದ್ರೆ ಲಕ್ಷ್ಮಿ ಕೋಪಗೊಳ್ತಾಳೆ.
ಅಂತ ಹೇಳಿ. ಯಾಕೆ ಅದನ್ನ ಇವಾಗ ನೋಡಿ, ಕಾಲಕ್ರಮೇಣ ಎಲ್ಲ ಬೆಳೀತಾ ಬಂತು, ಅವ್ರಿಗೆ ತಿಳಿ ಹೇಳುವಂತಹ ವಿಧಾನ. ಈಗ ಇಲ್ಲ ನಾನು ಮೊಸರು ತಿಂತೀನಿ ರಾತ್ರಿ, ತಿನ್ಬಾರ್ದು, ಲಕ್ಷ್ಮಿ ಕೋಪಗೊಳ್ತಾಳೆ, ದುಡ್ಡು ಬರಲ್ಲ. ಓ ಹೌದಾ, ಹಾಗಾದ್ರೆ ನಾನು ಬಿಟ್ಬಿಡ್ತೀನಿ. ಹೀಗೆ ಅದರ ಹಿಂದಿನ ಒಂದು ರಹಸ್ಯ. ಜೊತೆಗೆ ವೈದ್ಯಕೀಯವಾಗಿಯೂ ಕೂಡ ಹಾಗಾಗಿ ಈ ತರದ ಪದಾರ್ಥಗಳು ಕೂಡ ಇರುತ್ತೆ. ಡೈಜೆಷನ್ ಮಂದ ಆಗತ್ತೆ ಅದಕ್ಕೆ. ಹಂಗಾಗಿ ನಾನ್ ಹಿರಿಕರು ಹೇಳೋದಕ್ಕೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಆದ್ರೆ ನಾವು ಮಾತ್ರ ಹಿರಿಕರು ಹೇಳ್ತಾರಲ್ಲ, ಬಿಡು ಹೋಗ್ಲಿ, ಅದನ್ನ ಯಾಕೆ ಫಾಲೋ ಮಾಡ್ಬೇಕು, ಇಲ್ಲ ಈ ತರದಲ್ಲಿ ಇದಾರೆ ಅಂತ ನಮ್ಮ ವೀಕ್ಷಕರು ಅನೇಕರು ಇದಾರೆ ಆತರ. ಇಲ್ಲ ಅದು ಈಗ ಅವೇರ್ನೆಸ್ ಆಗ್ಲೇಬೇಕು, ಬೇರೆ ದಾರಿ ಇಲ್ಲ ಈಗ. ಹಾಗೆ ಇನ್ನ ವಿಶೇಷವಾಗಿ ಪ್ಲಾನೆಟರಿ ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ ಹೇಳ್ತಾರೆ. ನಾನ್ ವೆಜ್ ಅನ್ನ ರಾತ್ರಿ ಸ್ವೀಕಾರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರಾಹುಕೇತು ದೋಷ ಜಾಸ್ತಿ ಆಗುತ್ತೆ. ಜರ್ನಿ ಮಾಡ್ಬೇಕಾದ್ರೂ ತಗೊಂಡು ಹೋಗೋದಕ್ಕೆ ಕೆಲವೊಬ್ರು ಭಯ ಪಡ್ತಾರೆ. ಯಾಕೆ ಕೆಂಪು ಮೆಣಸನ್ನ ಹಾಕ್ತಾರೆ ಕವರಲ್ಲಿ, ವೆಜ್ ತಗೊಂಡು ಹೋಗೋರು ಇದ್ಲು ಹಾಕ್ತಾರೆ ಅನ್ನೋದಕ್ಕಿಂತ ಕೃಷ್ಣನ ಕಥೆಯನ್ನು ಹೇಳಿ ಆ ಕೊನೆಗೆ ರೀಸನ್ ಹೇಳ್ಬಿಡ್ತೀನಿ, ರೆಮಿಡಿನೂ ಹೇಳ್ತೀನಿ. ಒಂದು ಕೃಷ್ಣನ ಒಂದು ಬ್ಯೂಟಿಫುಲ್ ಕತೆ ಬರುತ್ತೆ. ಕೃಷ್ಣ ಒಂದು ಸರೋವರದ ಎದುರುಗಡೆ ಕೂತಿರ್ತಾನಂತೆ, ಕೊಳಲನ್ನ ಉತ್ತ. ಅವಾಗ ಒಂದು ಜಿಂಕೆ ಬರುತ್ತಂತೆ. ಜಿಂಕೆ ಬಂದು ಅದರ ತಲೆಗೆಲ್ಲ ಬಾಣ ನಾಟಿರುತ್ತೆ, ರಕ್ತ ಸೋರಿಸ್ಕೊಂಡು ಮುಂದೆ ಬಂದು ನಿಲ್ಲುತ್ತೆ ಕೃಷ್ಣನ ಮುಂದೆ. ಜಗದೋದ್ಧಾರಕ ಒಡೆಯ ಶ್ರೀಕೃಷ್ಣ ಎದ್ದು ಕೊಳಲನ್ನ ಇಟ್ಟು ಆ ಜಿಂಕೆಯ ತಲೆಯಿಂದ ಬಾಣವನ್ನ ತೆಗೆದು ಅದಕ್ಕೆ ಉಪಚಾರ ಮಾಡಕ್ ನಿಲ್ತಾನೆ. ಆಗ ಬೇಟೆಗಾರ ಬರ್ತಾನೆ. ಅವನಿಗೆ ಆ ಶ್ರೀಕೃಷ್ಣ ಯಾರು ಅಂತ ಗೊತ್ತಿಲ್ಲ. ಮುಟ್ಟಬೇಡ ನೀನು ಜಿಂಕೆ, ಅದು ನಂದು, ಅದ್ರ ಮೇಲೆ ನನ್ನ ಅಧಿಕಾರ ಇದೆ, ಅದು ನನ್ನ ಆಹಾರ ಅಂತ ಹೇಳಿ ಕೃಷ್ಣನಿಗೆ ಜೋರಾಗಿ ಬೈಯೋದಕ್ಕೆ ಶುರು ಮಾಡ್ತಾನಂತೆ. ಶ್ರೀಕೃಷ್ಣ ಹೇಳ್ತಾನಂತೆ, ಇದ್ರ ಮೇಲೆ ನಿನ್ನ ಅಧಿಕಾರ ಇಲ್ಲ, ಇಲ್ಲ ನಂದು ಇದು ಡೈಲಿ ಫುಡ್ ಹ್ಯಾಬಿಟ್, ಇದು ನಾನು ಡೈಲಿ ತಿಂತೀನಿ, ನಾನ್ ವೆಜ್ ತಿಂತೀನಿ, ನಾನು ಬೇಟೆಗಾರ, ನಾನು ವೆಜ್ ತಿನ್ನಲ್ಲ. ಹೌದಾ, ಸಮಾಧಾನವಾಗಿ ಕೂತ್ಕೋ, ಒಂದು ಕತೆ ಹೇಳ್ತೀನಿ ನಿನಗೆ. ಶ್ರೀಕೃಷ್ಣ ಈ ಕಥೆಯಲ್ಲಿ ಒಂದು ಕಥೆಯನ್ನು ಹೇಳ್ತಾನಂತೆ. ಈ ಕಥೆಯನ್ನು ಕೇಳಿದ ನಂತರ ನಿನಗೆ ನಾನ್ ವೆಜ್ ತಿನ್ಬೇಕು ಅನ್ನಿಸ್ತು, ಇದ್ರ ಮೇಲೆ ನಿನಗೆ ಅಧಿಕಾರ ಇದೆ ಅನ್ಸಿದ್ರೆ ತಗೊಂಡು ಹೋಗು, ನಾನು ಬಿಡ್ತೀನಿ ಅಂತ. ಸರಿ ಆಯ್ತು ಅಂತ ಕತೆ ಕೇಳಕ್ ಕೂತ. ಶ್ರೀಕೃಷ್ಣ ಹೇಳ್ತಾನೆ, ಮಗಧ ರಾಜ್ಯ ಅಂತ ಹೇಳಿ ಒಂದು ರಾಜ್ಯ ಇತ್ತಂತೆ. ಅದು ತುಂಬಾ ಸುಭಿಕ್ಷವಾಗಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಆ ಮಗಧ ರಾಜ್ಯಕ್ಕೆ ಬರಗಾಲದ ಕ್ಷಾಮದ ಪರಿಸ್ಥಿತಿ ಬಂದ್ಬಿಡ್ತಂತೆ. ಊಟ ಮಾಡೋಕ್ಕೆ ಧಾನ್ಯ ಇಲ್ಲ, ಏನಿಲ್ಲ. ಟೆನ್ಷನ್ ಆಗಿ ಆ ರಾಜನ ಸಭೆಯಲ್ಲೆಲ್ಲ ಕೂತ್ರು. ಮಂತ್ರಿಗಳಿಗೆ ಆ ರಾಜ್ಯ ಕೇಳಿದ್ನಂತೆ, ಈ ತರ ಕ್ಷಾಮ ಬಿದ್ದಿದೆ, ನಾವೇನ್ ಮಾಡೋಣ? ನಮ್ಮ ಸ್ಟೋರ್ ರೂಮ್ ಅಲ್ಲಿ ನೋಡಿದ್ರೆ ಧನಧಾನ್ಯಗಳೆಲ್ಲ ಖಾಲಿ ಆಗ್ತಾ ಇದೆ, ಏನ್ ಮಾಡೋಣ? ಯಾರೋ ಒಬ್ರು ಮಂತ್ರಿ ಹೇಳಿದ್ರಂತೆ, ಬೆಸ್ಟ್ ಅಂದ್ರೆ ಎಲ್ರಿಗೂ ನಾನ್ ವೆಜ್ ಅನ್ನು ಸರ್ವ್ ಮಾಡ್ಬಿಡೋಣ, ಹೆಂಗೂ ನಮ್ಮ ಹತ್ರ ಸೈನಿಕರಿದ್ದಾರೆ, ಕಾಡಿಗೆ ಹೋಗ್ಲಿ ಅವ್ರೆಲ್ಲ ಭೇಟಿ ಮಾಡ್ಕೊಂಡ್ ಬರ್ಲಿ, ನಾನ್ ವೆಜ್ ಅನ್ನ ಸಪ್ಲೈ ಮಾಡೋಣ, ಚೀಪ್ ಅಂಡ್ ಬೆಸ್ಟ್ ಆಗುತ್ತೆ, ಏನು ಅದಕ್ಕೆ ದುಡ್ಡೇ ಬೇಡ. ಹೌದಾ, ಸರಿ, ಬಟ್ ಇದನ್ನ ಡಿಸಿಷನ್ ಒಬ್ರು ಅಪೋಸ್ ಮಾಡ್ತಾರೆ ಅಂತೆ, ಅದಕ್ಕೆ ಬೇಡ, ಇದು ತಪ್ಪು ಅಂತ. ಹೌದಾ, ಸರಿ, ಇದನ್ನ ನಾಳೆಗೆ ಸಭೆ ಮುಂದೂಡೋಣ ಅಂತ ಮುಂದೂಡಿದ್ರು. ಆಮೇಲೆ ಎಲ್ಲರೂ ಅವತ್ತಿಂದು ಮನೆಗೆ ಹೊರಟ್ರು. ಅವತ್ತಿನ ರಾತ್ರಿನೇ ರಾಜನಿಗೆ ಹುಷಾರ್ ತಪ್ಪತ್ತಂತೆ. ಅಲ್ಲಿಗೆ ಆ ಒಂದು ರಾಜ್ಯಕ್ಕೆ ವೈದ್ಯರು ಇರ್ತಾರಲ್ಲ, ರಾಜ ವೈದ್ಯರು ಅಂತ ಹೇಳಿ, ಅವರು ಏನ್ ಹೇಳ್ತಾರಂತೆ ಅಂದ್ರೆ ಅನೌನ್ಸ್ ಮಾಡಿಸ್ತಾರಂತೆ, ಡಂಗುರ ಸಾರಿಸ್ತಾರಂತೆ. ಈ ರಾಜ್ಯದಲ್ಲಿ ಯಾರಾದ್ರೂ ಒಬ್ರು ತಮ್ಮ ಮೈಯಿಂದ ಒಂದು ಸ್ವಲ್ಪ ಇಷ್ಟು ಒಂದು ತೊಲೆ ಮಾಂಸ, ಒಂದು ತೊಲೆ ಬಂಗಾರ ಅಂತ ಹೇಳ್ತೀವಲ್ಲ, ಇಷ್ಟು ಒಂದು ತೊಲೆ ಮಾಂಸವನ್ನ ಕೊಟ್ರೆ ರಾಜ ಬದುಕ್ತಾನೆ, ಇಲ್ಲಾಂದ್ರೆ ಇಲ್ಲ ಅಂತ ಅನೌನ್ಸ್ ಮಾಡ್ತಾರಂತೆ. ಯಾರು ಕೊಡೋದಕ್ ಮುಂದೆ ಬರಲ್ಲ. ಅದ್ರ ಬದ್ಲಿಗೆ ಏನ್ ಮಾಡ್ತಾರೆ ಗೊತ್ತಾ, ಮೂಟೆಯಲ್ಲಿ ಚಿನ್ನದ ನಾಣ್ಯಗಳು, ಅವ್ರ ಮನೆಯಲ್ಲಿರೋ ಎಲ್ಲ ಬಂಗಾರದ ನಾಣ್ಯಗಳನ್ನ ರಾಜನ ಆಸ್ಥಾನಕ್ಕೆ ಕಳಿಸ್ಬಿಡ್ತಾರಂತೆ. ಆತರ ದೈವ ಭಕ್ತ ರಾಜ, ಬೈ ಗಾಡ್ಸ್ ಗ್ರೇಸ್ ಆತ ಬದುಕಿದ. ಬೆಳಗ್ಗೆ ಎದ್ದು ಬರ್ತಾನಂತೆ, ಅರಮನೆ ತುಂಬಾ ಎಲ್ಲ ಬಂಗಾರದ ನಾಣ್ಯಗಳು. ಆಗ ಆತ ಅಪೋಸ್ ಮಾಡಿರ್ತಾನಲ್ಲ, ಅವನು ಹೇಳ್ತಾನಂತೆ, ನೋಡಿ ರಾಜರೇ, ನಿಮಗೆ ನಿನ್ನೆ ತಾವು ತುಂಬಾ ಸೀರಿಯಸ್ ಆಗಿದ್ರಿ, ಇಷ್ಟು ಮನುಷ್ಯನ ಮಾಂಸ ಬೇಕಾಗಿತ್ತು ತಮ್ಮ ಚಿಕಿತ್ಸೆಗೆ, ಯಾರು ಕೊಡ್ಲಿಲ್ಲ. ಅದ್ರ ಬದಲಿಗೆ ನೋಡಿ, ಈ ರಾಶಿ ಈ ಪರ್ವತದಷ್ಟು ಎತ್ತರದಷ್ಟು ಬಂಗಾರದ ನಾಣ್ಯಗಳನ್ನ ತಂದು ಇಲ್ಲಿ ಹಾಕಿದ್ದಾರೆ, ನಮ್ಮನ್ನು ಬಿಟ್ಬಿಡಿ, ನಾವು ಮಾಂಸ ಕೊಡಲ್ಲ, ಬಂಗಾರದ ನಾಣ್ಯ ಕೊಡ್ತೀವಿ ಅಂತ ಹೇಳಿ. ರಾಜರೇ ಗೊತ್ತಾಯ್ತಾ, ಇಷ್ಟು ಮಾಂಸದ ಬೆಲೆ ಪರ್ವತದಷ್ಟು ಬಂಗಾರದ ನಾಣ್ಯ ಇದಕ್ಕೆ ಸಮಾನ. ಇನ್ನ ಮೂಕ ಪ್ರಾಣಿಗಳು, ಅದರ ಬೆಲೆ ಎಷ್ಟಿರ್ಬೋದು? ಒಂದ್ ಸ್ವಲ್ಪ ಇಷ್ಟು ಮಾಂಸದ ಬೆಲೆ ಎಷ್ಟಿದೆ? ಇನ್ನ ಆ ಪಾಪ ಬಾಯೇ ಬರದ ಪ್ರಾಣಿಗಳ ಒಂದು ಜೀವದ ಬೆಲೆ ಎಷ್ಟಿರ್ಬೋದು? ಆಗ ರಾಜನಿಗೆ ಜ್ಞಾನೋದಯ ಆಗುತ್ತಂತೆ, ಬೇಡ, ಪ್ರಾಣಿ ಹತ್ಯೆ ಮಾಡೋದು ಬೇಡ, ಹಾಗಾದ್ರೆ ನಮ್ಮ ಪ್ರಜೆಗಳಿಗೆ ಕಷ್ಟಪಟ್ಟು ದುಡಿಯೋದಕ್ಕೆ ಏನಾದ್ರು ಮಾಡೋಣ, ಪಕ್ಕದ ರಾಜ್ಯಕ್ಕೆ ಹೋಗಿ ಸಹಾಯ ಕೇಳೋಣ ಅಂತ ಹೇಳಿ ಅಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತಾರಂತೆ. ಆಗ ಶ್ರೀಕೃಷ್ಣ ಕೇಳ್ತಾನಂತೆ, ನೀನು ಮನುಷ್ಯರ ಮಾಂಸದ ಇಷ್ಟೇ ಒಂದು ಬೆಲೆ ಬೆಟ್ಟದಾಕಾರದ ಬಂಗಾರದ ನಾಣ್ಯಗಳನ್ನ ತಂದು ಸುರಿದ್ರಲ್ಲ, ಈಗ ಮೂಕ ಪ್ರಾಣಿಗಳು ಅದರ ಅನುಮತಿ ಇಲ್ಲದೆ ನೀನು ಅದನ್ನ ಕಡಿದು ತಿಂತೀಯಲ್ಲ,
ಅದರ ಬೆಲೆ ಎಷ್ಟಿರ್ಬೋದು, ಅದು ಎಷ್ಟು ಪಾಪ ಆತ್ಮ ನೋವು ಮಾಡ್ಕೋತಿರ್ಬೋದು ಅಂತಾಗ ಆ ಬೇಟೆಗಾರನಿಗೆ ಕಣ್ಣಲ್ಲಿ ನೀರು ಸುರಿಯುತ್ತಂತೆ. ಕೃಷ್ಣನ ಕಾಲು ಹಿಡ್ಕೊಂಡು ಇನ್ನು ಮೇಲೆ ಸದೈವವಾಗಿ ನಾನು ವೆಜಿಟೇರಿಯನ್ ಆಗಿರ್ತೀನಿ, ಇದನ್ನ ಬಿಟ್ಟು ಬಿಡ್ತೀನಿ ಅಂತ ಹೇಳಿ ಆ ಜಿಂಕೆಯನ್ನ ಬಿಟ್ಟನಂತೆ. ಶ್ರೀಕೃಷ್ಣ ನೋಡಿ ಇದರ ಮುಖಾಂತರ ಎಂಥ ಒಂದು ಒಳ್ಳೆಯ ಸಂದೇಶವನ್ನ ಸಾರಿದ್ದಾರೆ. ಈಗ ನಾವು ಸೇವನೆ ಮಾಡುವಂಥ ಮಾಂಸಾಹಾರ ಆಗಿರ್ಬೋದು ಅಥವಾ ನಾವು ಸೇವನೆ ಮಾಡುವಂಥ ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲ ಆಹಾರಗಳು ಪ್ರಕೃತಿಯಿಂದಲೇ ಬರ್ತವೆ. ಹಾಗಾಗಿ ಈ ಆಹಾರದ ಮೇಲೆ, ಆಹಾರ ಪದ್ಧತಿ ಮೇಲೆ ಪ್ರಕೃತಿಯ ಪ್ರಭಾವ ಏನು ಅಂತ? ತುಂಬ ಇರುತ್ತೆ. ಪ್ರಕೃತಿಯ ಪ್ರಭಾವ ಜಾಸ್ತಿ ಆಗಿರುತ್ತೆ. ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಒಂದು ವೈರುಧ್ಯನೂ ಇದೆ, ಒಂದು ಬ್ಯೂಟಿನೂ ಇದೆ. ಹೇಗೆ ಹಗಲು ರಾತ್ರಿ ಇರುತ್ತೆ, ಹಗಲಿನಲ್ಲಿ ಆಹಾರದ ಮೇಲೆ ಸೂರ್ಯನ ಪ್ರಭಾವ ಇದ್ದಾಗ ಅಗ್ನಿ ತತ್ವ ಜಾಸ್ತಿ ಇರುತ್ತೆ, ರಾತ್ರಿ ಇದ್ದಾಗ ಒಂದು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಅದಕ್ಕೆ ಋಷಿಮುನಿಗಳು ಏನು ಹೇಳಿದ್ದಾರೆ ಅಂತಂದ್ರೆ ಸಾತ್ವಿಕ, ಅಬ್ಬಬ್ಬ ಅಂದ್ರೆ ರಾಜಸಿಕ, ತಾಮಸಿಕಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಸಾತ್ವಿಕ ಆಹಾರ ಪದ್ಧತಿಯನ್ನೇ ರೂಢಿ ಮಾಡ್ಕೊಂಡು ಹೋಗಿ ಅಂತ. ಅದ್ರ ಮೇಲೇನೂ ನಮಗೆ ಅಧಿಕಾರ ಇಲ್ಲ, ಯಾರಿಗೂ ಒತ್ತಿ ಹೇಳೋ ಅಧಿಕಾರ ಇಲ್ಲ. ಹಾಗಾಗಿ ಅದನ್ನ ರೂಢಿಸ್ಕೊಂಡು ಹೋದ್ರೆ ಪ್ರಕೃತಿ ನಮ್ಗೆ ಏನು ಇಂಡಿಕೇಶನ್ ಕೊಡುತ್ತೆ ನೋಡಿ. ಅದಕ್ಕೆ ಹಗಲು ರಾತ್ರಿ 12 ತಾಸು ಹಗಲು 12 ತಾಸು ರಾತ್ರಿ ಏನು ಇಂಡಿಕೇಶನ್ ಕೊಡುತ್ತೆ ನಮ್ಗೆ, ಅದೇ ರೀತಿ ಆಹಾರ. ಅದೇ ಈರುಳ್ಳಿ ಬೆಳ್ಳುಳ್ಳಿ ಹಗಲು ಸೇವನೆ ಮಾಡಿ ಅಂತ ಹೇಳುತ್ತೆ, 6 ಗಂಟೆ ಮೇಲೆ ಬೇಡ ಅಂತ ಹೇಳುತ್ತೆ. ಆಹಾರ ಒಂದೇ, ಬಟ್ ಪ್ರಕೃತಿ ಹೆಂಗ ಚೇಂಜ್ ಆಗ್ತಾ ಇರುತ್ತೆ, ಡೇ ನೈಟ್ ಬೆಳಕು. ಇನ್ನ ಅದನ್ನೇ ನಾವು ನಾನ್ ವೆಜ್ ಅಂತ ಬಂದಾಗ ಅಗ್ರೆಷನ್ ಹಗಲು ಜಾಸ್ತಿ, ಇನ್ನ ರಾತ್ರಿ. ಅಮಾವಾಸ್ಯೆ ಅಂತೂ ನಾನ್ ವೆಜ್ ತಿನ್ನಕ್ಕೆ ತುಂಬಾನೇ ಭಯ ಪಡ್ತಾರೆ. ಯಾಕೆಂತಂದ್ರೆ ಅವತ್ತು ನೆಗೆಟಿವ್ ಎನರ್ಜಿಗಳ ಸಂಚಾರ ತುಂಬಾ ಜಾಸ್ತಿ ಇರುತ್ತೆ. ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈ ಎರಡೂ ಸಂದರ್ಭಗಳಲ್ಲಿ ಆಹಾರಗಳನ್ನ ರಾತ್ರಿ ತೆಗೆದುಕೊಂಡು ಹೋಗುವಾಗ ಬಹಳಷ್ಟು ಭಯ ಅಂದ್ರೆ ಬಹಳ ಭಯ. ಅದರಲ್ಲೂ ಅಮಾವಾಸ್ಯೆ. ಈಗ ನೀವು ಹೇಳಿದ್ರಿ, ಅದನ್ನೇ ಉಲ್ಲೇಖ ಮಾಡ್ತಾ ಇದ್ರಿ, ಪ್ರಕೃತಿ ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ಖಂಡಿತ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಏನು ವ್ಯತ್ಯಾಸ ಅಂತ? ಆವಾಗ ಪ್ರಕೃತಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಆಹಾರದ ಮೇಲೆ? ತುಂಬಾ ಇರುತ್ತೆ. ಅವತ್ತು ನೆಗೆಟಿವ್ ಎನರ್ಜಿ ಸಂಚಾರ ಜಾಸ್ತಿ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ ಚಂದ್ರನ ತತ್ವ ಜಾಸ್ತಿ ಇರೋದ್ರಿಂದ ಸಮುದ್ರದ ಅಲೆಯೇ ಉಕ್ಕೇರುತ್ತಂತೆ. ಅದೇ ರೀತಿ ಎಲ್ಲರಿಗೂ ಒಂದು ಪ್ರಕೃತಿಯ ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದು ದೊಡ್ಡ ಬೆಟ್ಟ ಪರ್ವತದವರೆಗೂ ಚಂದ್ರನ ಶಕ್ತಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಅಮಾವಾಸ್ಯೆ ನೆಗೆಟಿವ್ ಶಕ್ತಿಗಳ ಸಂಚಾರ ಜಾಸ್ತಿ ಇರುತ್ತೆ. ಹಂಗಾಗಿ ಅದಕ್ಕೋಸ್ಕರ ಆ ಒಂದು ನಾನ್ ವೆಜ್ ಅನ್ನ ಮನೆಗೆ ತಗೊಂಡು ಹೋಗ್ಬೇಕಾದ್ರೆ, ಇನ್ಕ್ಲೂಡಿಂಗ್ ಆಲ್ ದ ಡೇಸ್, ಹುಣ್ಣಿಮೆ ಅಮಾವಾಸ್ಯೆ ಇರ್ಲಿ, ನೀವು ಹೇಳ್ದಂಗೆ ತುಂಬಾ ಭಯ ಪಡ್ತಾರೆ, ಈಗಲೂ ಕೂಡ ಭಯ ಪಡ್ತಾರೆ. ಕೆಂಪು ಮೆಣಸನ್ನ ಯಾಕೆ ಅದರಲ್ಲಿ ಹಾಕಿ ತಗೊಂಡು ಹೋಗ್ತಾರೆ ಅಂತಂದ್ರೆ, ಕೆಂಪು ಮೆಣಸು ಅದನ್ನ ನೋಡಿದ್ರೆ ನೆಗೆಟಿವ್ ಎನರ್ಜಿ ಹೆದರುತ್ತಂತೆ, ಅಲ್ಲಿ ಹೋಗಲ್ಲ, ಅದು ಖಾರ. ಸೊ ಹಂಗಾಗಿ ಈಗ ಫಾರ್ ಎಕ್ಸಾಂಪಲ್ ನಿಂಬೆಹಣ್ಣು ಮೆಣಸು ನಾವು ಮೇಲ್ಗಡೆ ಕಟ್ತೀವಿ, ಗಾಡಿ ಕಟ್ತೀವಿ, ಅದೆಲ್ಲ ಕಟ್ತೀವಲ್ಲ, ಅದು ಅಲಕ್ಷ್ಮಿಗೆ ತುಂಬಾ ಪ್ರಿಯವಾದ ಆಹಾರ ಅಂತ ಹೇಳ್ತಾರೆ. ಯಾವುದು ಹುಳಿ ಮತ್ತೆ ಅದು ಖಾರ. ಅದನ್ನ ನೋಡಿ ಅದು ಅಲಕ್ಷ್ಮಿ ಹೊರಟೋಗುತ್ತಂತೆ. ನೆಗೆಟಿವ್ ಎನರ್ಜಿ ಆ ಕೆಂಪು ಮೆಣಸನ್ನ ನೋಡಿ ಹೊರಟೋಗೋದ್ರಿಂದ ಅದು ಆ ನಿಮ್ಮ ಪ್ಯಾಕೆಟ್ ಅಲ್ಲಿರುವಂತಹ ನಾನ್ ವೆಜ್ ಮೇಲೆ ಅಟ್ಯಾಕ್ ಮಾಡಲ್ಲ, ಅದ್ರ ಒಳಗಡೆ ನೆಗೆಟಿವ್ ಎನರ್ಜಿ ಬಂದು ಸೇರ್ಕೊಳ್ಳಲ್ಲ, ತಿಂದವ್ರಿಗದು ಕೆಟ್ಟದ್ದನ್ನು ಮಾಡಲ್ಲ ಅನ್ನೋ ಉದ್ದೇಶದಿಂದ ಕೆಂಪು ಮೆಣಸನ್ನ ಹಾಕ್ತಾರೆ. ವೆಜ್ ಅಲ್ಲಿ ಇದ್ದಿಲನ್ನ ಹಾಕ್ತಾರೆ. ಇದ್ದಿಲು ಕಪ್ಪು ಶನಿ ದೇವರ ಸಂಕೇತ ಆಗಿರುತ್ತೆ, ಅಲ್ಲಿ ನೆಗೆಟಿವ್ ಎನರ್ಜಿ ಹಿಡಿಬಾರ್ದು ವೆಜ್ ಫುಡ್ಗೆ ಅಂತ ಹೇಳಿ ಇದು ಇದರ ಹಿಂದಿನ ಐತಿಹ್ಯ. ಗುರುಜಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಶ್ರೀಚಕ್ರದ ಬಗ್ಗೆ ಮಾತಾಡ್ತೀರಿ. ಅದರಲ್ಲೂ ನೀವು ಸ್ವತಃ ಶ್ರೀಚಕ್ರದ ಬಗ್ಗೆ ಮಾತಾಡ್ತೀರಿ. ರಾತ್ರಿ ಹೊತ್ತು ಅಂತ ಬಂದಾಗ ದೇವಿಯ ಆರಾಧನೆಯನ್ನು ಜಾಸ್ತಿ ಮಾಡ್ತೀವಿ. ಜೊತೆಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ದೇವಿಯ ಮುಖಾಂತರ ಬರುತ್ತೆ. ಸೊ ಈ ರಾತ್ರಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಶ್ರೀಚಕ್ರ ಹೇಗೆ ಸಹಕಾರಿ ಆಗುತ್ತೆ, ಅದರ ಒಂದು ಐತಿಹ್ಯವನ್ನು ಹೇಳ್ಬೋದು? ಹೌದು. ವಿಶೇಷವಾಗಿ ನಾನು ತೋರಿಸೇ ಬಿಡ್ತೀನಿ. ನಮ್ಮ ವೀಕ್ಷಕರು ಯಾರ್ಯಾರು ಮಿಸ್ ಮಾಡ್ಕೊಂಡಿರ್ತಾರೆ, ಹೊಸಬರಿದ್ದಾರೆ, ಅವ್ರಿಗೆಲ್ಲ ನಾನು ತೋರಿಸ್ತೀನಿ ಶ್ರೀಚಕ್ರ. ಇದನ್ನ ತಾವು ಗಮನಿಸಬಹುದು. ಇಲ್ಲಿ ಜಿಯೋಮೆಟ್ರಿಕ್ ಡಿಸೈನ್ ಏನಿದೆಯಲ್ಲ, ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥದ್ದು, ಮನುಷ್ಯರಿಂದ ಅಲ್ಲ. ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ತನ್ನ ತೊಡೆಯ ಮೇಲೆ ಲಾಲಿಸಿ ಕಂದಮ್ಮನ ತರ ಆಡಿಸಿದಂತಹ ಆದಿಶಕ್ತಿ ಪರಾಶಕ್ತಿಯಿಂದ ಮನುಷ್ಯರ ಕಲ್ಯಾಣಕ್ಕಾಗಿ ಕೊಡಲ್ಪಟ್ಟಂತಹ ಈ ಶ್ರೀಚಕ್ರ, ಇದು 8ನೇ ಶತಮಾನದಲ್ಲಿ ಶ್ರೀ ಆದಿಶಂಕರಾಚಾರ್ಯರಿಂದ ನಮ್ಮ ಮನುಷ್ಯರ ಲೋಕ ಕಲ್ಯಾಣಕ್ಕಾಗಿ ಕೊಡಲ್ಪಡ್ತು. ಇದರಲ್ಲಿ 13 ರೀತಿಯ ಒಂದು ರಹಸ್ಯ ತ್ರಿಕೋನಗಳಿದೆ. ಒಂದೊಂದು ರಹಸ್ಯ ತ್ರಿಕೋನ ಕೂಡ ನಮ್ಮನ್ನ ಒಂದೊಂದು ಜಟಿಲ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ಬರುತ್ತೆ. ಸಾಲ ಇದ್ರೆ ಸಾಲ ತೀರಿಸೋದಕ್ಕೆ ಸಹಾಯ ಮಾಡುತ್ತೆ. ವೃತ್ತಿ ವ್ಯಾಪಾರದಲ್ಲಿ ಸಮಸ್ಯೆ ಇದ್ರೆ ಅದನ್ನು ನೀಗ್ಲಾಡಿಸುತ್ತೆ. ಹಣಕಾಸಿನ ಸಮಸ್ಯೆ ಇದ್ರೆ ಹೊರಗಡೆ ಕರ್ಕೊಂಡ್ಬರುತ್ತೆ. ಮದುವೆ ಸೆಟ್ ಆಗುತ್ತೆ. ಸಂತಾನ ಪ್ರಾಪ್ತಿ. ತುಂಬಾ ಪವರ್ಫುಲ್ ಆದಂಥ ವಸ್ತು. ಮನೆಯಲ್ಲಿ ನಾವು ಸನಾತನ ಧರ್ಮವನ್ನು ಪಾಲಿಸುವಂತಹ ಹಿಂದೂಗಳು, ರಕ್ತದ ಕಣಕಣದಲ್ಲಿ ಸನಾತನ ಧರ್ಮ ಇದೆ. ಎಲ್ಲರೂ ಕೂಡ, ಈವನ್ ನಾನ್ ವೆಜ್ ಸ್ವೀಕಾರ ಮಾಡೋರು ಕೂಡ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು. ನಾನ್ ವೆಜ್ ತಿಂದ ದಿವಸ ಮಾತ್ರ ಇದ್ರ ಹತ್ರ ಬರದೇ ಇದ್ರೆ ಸಾಕು, ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು. ಇದು ಮನೆಯಲ್ಲಿದ್ರೆ 5-6 ಮೀಟರ್ ದೂರ ಮಾಟ ಮಂತ್ರ ತಂತ್ರ ಶಕ್ತಿಗಳನ್ನ ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಯಾವುದೇ ರೀತಿಯ ತೊಂದರೆ ಆಗದಿರೋ ಥರ ಕಾಪಾಡುತ್ತೆ.
ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಇದಕ್ಕೆ ಸಂಪರ್ಕ ಮಾಡಿದರೆ ಮನೆಗೆ 30 ರಿಂದ 45 ದಿವಸದ ಒಳಗಡೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡ್ತೀವಿ. ಅದೂ ಅಲ್ಲದೆ ಇದು ಮನೆಯಲ್ಲಿತ್ತು ಅಂತಂದರೆ ಹೇಗೆ ನಾವು ರಾತ್ರಿ ದೇವಿಯ ಆರಾಧನೆಯನ್ನು ಮಾಡಿ ಒಲಿಸ್ಕೊಳ್ತಾರೆ, ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಾರೆ, ಹಾಗೆ ಸಾಕಷ್ಟು ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ಕೋಟಿ ಕೋಟಿ ಮಂತ್ರ ಹೇಳಿದರೂ ಕೂಡ ಸಾಕಾಗೋದು ದೇವಿಯ ಒಂದು ಸಾಕ್ಷಾತ್ಕಾರ ಆಶೀರ್ವಾದ ಪಡೆಯೋದಕ್ಕೆ ಈ ಶ್ರೀಚಕ್ರ ಇದ್ದರೆ ಸಾಕು, ಮನೆಯಲ್ಲಿ ಎಲ್ಲವೂ ಒಳಿತಾಗುತ್ತೆ. ಇದನ್ನು ಪಡ್ಕೊಂಡಂತ ಅನೇಕರು ನಾವು ಕಮೆಂಟ್ಗಳಲ್ಲಿ ಕೂಡ ನೋಡ್ತಾ ಇದ್ವಿ, ಅವರ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳಿ. ನಮಗೂ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗಲೂ ವೀಕ್ಷಕರು ತಾವು ತೋರಿಸಿದ್ರಿ, ಬುಕ್ಕಿಂಗ್ ಕೂಡ ಓಪನ್ ಇದೆ, ಬುಕ್ ಮಾಡ್ಕೊಳ್ಬಹುದು, ಅದನ್ನ ಪಡ್ಕೊಳ್ಬಹುದು. ಖಂಡಿತ. ಆಮೇಲೆ ಇನ್ನೊಂದು ಅಂತಂದ್ರೆ ತುಂಬಾ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತೆ, ಯಾಕೆಂದ್ರೆ ತುಂಬಾ ಕಡಿಮೆ ಪ್ರೊಡಕ್ಷನ್ ಇರುತ್ತೆ. ಹಾಗಾಗಿ ಅದು ಎಲ್ಲರ ಮನೆಗೂ ಹೋಗಲ್ಲ. ಯಾರಿಗೆ ದೇವಿ ಕೃಪೆ ಇರುತ್ತೆ, ಒಂದು ಸಾತ್ವಿಕವಾಗಿ ಒಂದು ಮನೋಭಾವ ಇರ್ಬೋದು, ಎಗ್ರೆಷನ್ ಎಲ್ಲಿತ್ತು ಅಲ್ಲಿ ಹೋಗಲ್ಲ. ಇದು ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು. ನನ್ನ ಹತ್ರ ಸಾಕಷ್ಟು ದುಡ್ಡಿದೆ, ಇದೇನು ಲಕ್ಷಗಟ್ಲೆ ಕೊಟ್ಟು ತರಿಸ್ಕೋತೀನಿ ಅಂದ್ರೂ ಹೋಗಲ್ಲ. ಹಾಗಾಗಿ ಇದನ್ನ ಶುದ್ಧ ಸಾತ್ವಿಕ ಮನೋಭಾವದಿಂದ ಬುಕ್ ಮಾಡ್ಕೊಂಡ್ರೆ ಅವರ ಅದೃಷ್ಟವೇ ಬದಲಾಗುತ್ತೆ. ಅದರಲ್ಲಿ 2 ಮಾತಿಲ್ಲ. ಧನ್ಯವಾದಗಳು ಗುರುಜಿ, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ತುಂಬಾ ಸಂತೋಷ. ಇವತ್ತಿನ ಈ ಒಂದು ಪಾಡ್ಕಾಸ್ಟ್ ವಿಭಿನ್ನವಾಗಿತ್ತು, ಜೊತೆಗೆ ಬಹಳಷ್ಟು ವಿಶೇಷವಾಗಿತ್ತು. ಯಾಕೆ ಅಂದರೆ ನಮ್ಗೆ ಅನೇಕರಿಗೆ ಇದೊಂದು ಸಮಸ್ಯೆ ಇತ್ತು. ರಾತ್ರಿ ಹೊತ್ತು ಬಂದ ತಕ್ಷಣ ಭಯ ಆಗೋದು, ಆಹಾರವನ್ನೆಲ್ಲಾದರೂ ತೆಗೆದುಕೊಂಡು ಹೋಗುವಾಗ ಭಯ ಆಗೋದು, ಅಥವಾ ಒಂದು ಮೆಣಸಿನಕಾಯಿಯನ್ನು ಅದರಲ್ಲಿ ಹಾಕಿದ್ರೆ ನಿಜಕ್ಕೂ ನಮ್ಮ ತಂದೆ ಅಥವಾ ನಮ್ಮ ತಾತಂದರು, ನಮ್ಮ ಮುತ್ತಾತಂದರು, ನಮ್ಮ ಹಿರಿಕರು ಹೇಳಿದ್ದು ನಿಜಾನೋ ಅಲ್ವೋ ಹೌದೋ, ಇದನ್ನು ಫಾಲೋ ಮಾಡಬೇಕೋ ಬೇಡವೋ, ಈ ಥರದ ಅನೇಕ ಗೊಂದಲಗಳಿದ್ವು. ಇದೆಲ್ಲದಕ್ಕೂ ಕೂಡ ಸುಧೀಂದ್ರ ದೇಶಪಾಂಡೆ ಗುರೂಜಿ ಒಂದು ರೆಮಿಡಿಯನ್ನು ಕೊಡೋ ಮೂಲಕ, ಅದಕ್ಕೊಂದು ಪರಿಹಾರವನ್ನು ಸೂಚಿಸುವ ಮೂಲಕ ನಿಮ್ಮಲ್ಲಿದ್ದಂಥ ಗೊಂದಲವನ್ನು ನಿವಾರಿಸಿದ್ದಾರೆ ಅಂತ ಭಾವಿಸ್ತೀನಿ. ಜೊತೆಗೆ ಈ ಚಾನಲ್ನಲ್ಲಿ ಜೀತ್ ನೆಟ್ವರ್ಕ್ನಲ್ಲಿ ಸಾಕಷ್ಟು ಇದೇ ರೀತಿಯಾದಂಥ ಕಾಂಟೆಂಟ್ಗಳು, ಜೊತೆಗೆ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಹಾಗೆ ನಮ್ಮನ್ನು ಹಾರೈಸಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನೂ ಅನೇಕ ಕಂಟೆಂಟ್ಗಳನ್ನು ನಮ್ಮ ಈ ಚಾನಲ್ನಲ್ಲಿ ನೀವು ವೀಕ್ಷಿಸ್ಬೋದು. ಧನ್ಯವಾದಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.